ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು. 7 ವರ್ಷಗಳಾದಮೇಲೆ ನಾನು ಈ ಸೆಪ್ಟೆಂಬರ್ ಮಂತ್ನಲ್ಲಿ ನಿಂತ್ಕೊಂಡಿದ್ದೀನಿ. 2012ರಲ್ಲಿ ನಾನು ಬೆಂಗಳೂರಿಗೆ ಹೋಗಿದ್ದೆ. ಅವಾಗಿಂದ ಇಲ್ಲಿವರೆಗೂ ನಾನು ಅಂದರೆ ಈ ತಿಂಗಳಲ್ಲಿ ನಾನು ಯಾವಾಗಲೂ ಮಂದಿರದಲ್ಲಿ ಕಾಣಿಸ್ಕೊಂಡಿಲ್ಲ. ಇದು ದೇವರ ನಿರ್ಣಯ ಇರ್ಬೋದು. ಇವತ್ತಿನ ದಿನದಲ್ಲಿ ಜಸ್ಟ್ ಬ್ಯಾಪ್ಟಿಸ್ಟ್ ಆರಾಧನೆ ಪ್ರಕಾರ ಅವರು ಏನು ಮಾಡ್ತಾರೆ ಅಂದರೆ, ವಾಕ್ಯಕ್ಕಿಂತ ಮುಂಚಿತವಾಗಿ ಒಂದು ಕೀರ್ತನೆ ಭಾಗ ಓದಿ ಅದರಿಂದ ಒಂದು ಫ್ಯೂ ಥಾಟ್ಸ್ಗಳನ್ನು ಹೇಳ್ತಾರೆ, ಅಂದರೆ ಸ್ವಲ್ಪ ಅಂಶಗಳನ್ನು ಹಂಚ್ಕೊಳ್ತಾರೆ. ಸೊ ನಾನು ಕೂಡ ಇವತ್ತು ಆ ಥರನೇ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಕೀರ್ತನೆಗಳು 34 1ರಿಂದ 10 ವಚನಗಳನ್ನು ನಾವು ಓದ್ಕೊಳ್ಳೋಣ. ಕೀರ್ತನೆಗಳು 34 1ರಿಂದ 10 ವಚನಗಳು. ನಿಮ್ಮ ಹತ್ರ ಸತ್ಯವೇದ ಇದ್ದರೆ ದಯವಿಟ್ಟು ಎಲ್ಲರೂ ಓಪನ್ ಮಾಡಿ. ಕೀರ್ತನೆಗಳು 34. ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು, ಇದನ್ನು ದೀನರು ಕೇಳಿ ಸಂತೋಷಿಸುವರು. ನನ್ನೊಡನೆ ಯೆಹೋವನನ್ನು ಕೊಂಡಾಡಿರಿ, ನಾವು ಒಟ್ಟಾಗಿ ಆತನ ಹೆಸರನ್ನು ಗಣಪಡಿಸೋಣ. ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನ ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆ ಇಡಲು ಯೆಹೋವನು ಕೇಳಿ ಎಲ್ಲಾ ಬಾಧೆಗಳೆಲ್ಲ ಬಿಡಿಸಿದನು. ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನ ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಯೆಹೋವನ ಜನರೇ, ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರ್ರಿ, ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಆಮೇನ್. ಇದರಿಂದ ನಾನು ಸ್ವಲ್ಪ ವಚನಗಳು ಮಾತ್ರ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಅಧ್ಯಾಯವನ್ನು ಅಂದರೆ ಈ ಕೀರ್ತನೆ 34 ನೋಡ್ತಾ ಇದ್ರೆ, ಇದು 1ನೇ ಸಾಮುವೇಲ 21ನೇ ಅಧ್ಯಾಯ 12ರಿಂದ 15ನೇ ವಚನದಿಂದ ತೆಗೆದುಕೊಟ್ಟ. ಅಂದರೆ ಅಲ್ಲಿ 1ನೇ ಸಾಮುವೇಲ 21ನೇ ಅಧ್ಯಾಯ 12ರಿಂದ 15. ಯಾರಾದರೂ ದಯವಿಟ್ಟು ಓದಿ. ಓಕೆ. ದಾವೀದನು ಈ ಮಾತುಗಳನ್ನು ಕೇಳುತ್ತಲೇ ಗತ್ ಊರಿನ ಅರಸನಾದ ಆಕೀಷನಿಗೆ ಬಹಳವಾಗಿ ಹೆದರಿ ಅವನ ಸೇವಕರ ಮುಂದೆ ತನ್ನ ಬುದ್ಧಿಯನ್ನು ಮಾರ್ಪಡಿಸಿಕೊಂಡು ಗಡ್ಡದ ಮೇಲೆಲ್ಲ ಜೊಲ್ಲು ಸುರಿಸುತ್ತಾ ಕರಗಳನ್ನು ಕರೆಯುತ್ತಾ ತನ್ನನ್ನು ಹುಚ್ಚನಂತೆ ತೋರಿಸಿಕೊಂಡನು. ಆಗ ಆಕೀಷನು ತನ್ನ ಸೇವಕರಿಗೆ, ಈ ಮನುಷ್ಯನನ್ನು ಹುಚ್ಚನೆಂದು ನಿಮಗೆ ಕಾಣುವುದಿಲ್ಲವೋ? ಇವನನ್ನು ನನ್ನ ಹತ್ತಿರ ಯಾಕೆ ತಂದಿರಿ? ನನ್ನ ಬಳಿಯಲ್ಲಿ ಹುಚ್ಚರು ಕಡಿಮೆ ಎಂದು ನೆನೆಸಿ ನನ್ನನ್ನು ಮೊರಳಾಟದಿಂದ ಬೇಸರಗೊಳಿಸುವುದಕ್ಕಾಗಿ ಇವನನ್ನು ತಂದಿರು. ಇಂಥವನ್ನು ನನ್ನ ಮನೆಗೆ ಬರಬೇಕು ಅಂದನು. ಸೊ ಇಲ್ಲಿ ನೋಡ್ತಾ ಇದ್ರೆ, ದಾವೀದನು ಅಕಿಷನ್ ಎಂಬ ರಾಜನ ಮುಂದೆ ತನ್ನನ್ನು ತಾನು ಹುಚ್ಚನಾಗಿ ತೋರ್ಪಡಿಸಿಕೊಳ್ತಾ ಇದ್ದಾನೆ. ನಾವು ಕ್ರಿಶ್ಚಿಯನ್ರಾಗಿ, ದೇವರ ಮಕ್ಕಳಾಗಿ 1ರಿಂದ 10 ವಚನಗಳು ದಾವೀದನು ಯಾವ ರೀತಿಯಾಗಿ ಇನ್ನೊಬ್ಬ ರಾಜನ ಮುಂದೆ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ತನ್ನನ್ನು ಹುಚ್ಚನನ್ನಾಗಿ ಮಾಡಿಕೊಂಡು ಅದರಿಂದ ಯಾವ ರೀತಿಯಾಗಿ ಹೊರಗಡೆ ಬಂದ ಮೇಲೆ ದೇವ್ರನ್ನ ಯಾವ ರೀತಿಯಾಗಿ ಪ್ರೈಸ್ ಮಾಡ್ತಾನೆ, ಸ್ತೋತ್ರ ಮಾಡ್ತಾನೆ ಎಂಬುದಾಗಿ ನಾವು ನೋಡ್ಕೊಳ್ಳೋಣ. ಫಸ್ಟ್ನೇದಾಗಿ ದೇವರು 1ನೇ ವಚನ ಹೇಳ್ತಾ ಇದೆ, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಿಯಲ್ಲಿ ಇರುವುದು ಎಂಬುದಾಗಿ. ಆಕೀಷನ ಸಂಸ್ಥಾನದಲ್ಲಿರುವಾಗ ದಾವೀದನು ಅಲ್ಲಿ ಕೂಡ ದೇವ್ರನ್ನ ಏನ್ ಮಾಡ್ತಾ ಇದ್ದೆ? ಸ್ತೋತ್ರ ಮಾಡ್ತಾ ಇದ್ದೆ. ಅದರಿಂದಾಗಿ ಆತನು ಆ ಒಂದು ಕಷ್ಟದಿಂದ ಹೊರಗಡೆ ಬರುವುದಕ್ಕೆ ದೇವರು ಆ ಒಂದು ಆಲೋಚನೆಯನ್ನು ದಾವೀದನು ಕೊಡ್ತಾ ಇದ್ದಾನೆ. 2ನೇದಾಗಿ ಹೇಳ್ತಾ ಇದೆ, ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು, ದೀನರು ಇದನ್ನು ಕೇಳಿ ಸಂತೋಷಿಸುವರು ಎಂಬುದಾಗಿ. ಅಂದ್ರೆ ದಾವೀದನ್ ನಾವು ನೋಡ್ತಾ ಇದ್ದೀವಿ, ಆತನೊಬ್ಬ ಕುರುಬನ ಬ್ಯಾಕ್ ಗ್ರೌಂಡ್ ಇಂದ ಬಂದವನು. ಅಲ್ಲಿ ನೋಡ್ತಾ ಇದ್ರೆ ಆತ ಯಾವಾಗಲೂ ದೇವ್ರನ್ನ ಏನ್ ಮಾಡ್ತಾ ಇದ್ದ? ಸಂತೋಷ ಮಾಡ್ತದೆ. ಯಾವ ಕೆಲಸದಲ್ಲಿದ್ರು ಕೂಡ ಆತನ ದೇವ್ರನ್ನ ಸಂತೋಷ ಮಾಡೋದನ್ನ ಆತ ಬಿಡ್ಲಿಲ್ಲ. ಸೊ ನಾನು ಆ ಥರ ಸಂತೋಷ ಮಾಡೋದ್ರಿಂದ ನನ್ನ ಪಕ್ಕದಾಗಿರೋರು ಎಲ್ಲರೂ ಏನಾಗ್ತದೆ? ನನ್ನ ಜೊತೆ ಕೂಡ
ಸಂತೋಷ ಪಡ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮತ್ತೆ ಎಲ್ಲರನ್ನ ಕರೀತಾ ಇದ್ದಾನೆ, ನನ್ನೊಡನೆ ಬಂದ್ರಿ, ನಾವು ಕೂಡ ಏನ್ ಮಾಡೋಣ, ಆತನ ಹೆಸರನ್ನ ಘನಪಡಿಸೋಣ ಎಂಬುದಾಗಿ. ನಾವು ದೇವರ ಮಕ್ಕಳಾಗಿದ ತಕ್ಷಣ ನಾವು ಮಾತ್ರವಲ್ಲದೆ ರಕ್ಷಣೆ ಒಂದದಲ್ಲದೆ ಇನ್ನೊಬ್ಬನು ಕೂಡ ನಾವು ಏನ್ ಮಾಡ್ಬೇಕು, ಸಭೆಗೆ ಅಥವಾ ನಿಮ್ಮ ಮಂದಿರದಲ್ಲಿ ನೀವು ಪ್ರಾರ್ಥನೆ ಇಟ್ಕೊಂಡಾಗ ಎಲ್ಲರನ್ನು ಕೂಡ ನೀವೇನ್ ಮಾಡ್ಬೇಕು, ಕರ್ಕೊಂಡು ಬರ್ಬೇಕು. ಎಲ್ಲರೂ ಕೂಡ ಏನ್ ಮಾಡ್ಬೇಕು, ಆ ದೇವರ ಒಂದು ಮಹಿಮೆಯನ್ನ ಮಹತ್ವವನ್ನ ಎಲ್ಲರೂ ಅವರ ಜೀವಿತದಲ್ಲಿ ಕೂಡ ಅವರು ಕಾಣ್ಬೇಕು. 4ನೇ ವಚನ ಹೇಳ್ತಾ ಇದೆ, ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನ ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು ಎಂಬುದಾಗಿ. ನಾವು ಕೂಡ ನೋಡ್ತಾ ಇದ್ದೀವಿ, ಯಾವ್ದಾದ್ರು ಕಷ್ಟ ದುಃಖ ಬಂದಾಗ ಏನ್ ಮಾಡ್ತೀವಿ, ದೇವರ ಹತ್ರ ಬಂದು ಕೇಳ್ತೀವಿ, ದೇವರೇ ನನ್ನ ಒಂದು ಈ ಕಷ್ಟದಿಂದ ನನ್ನ ಏನ್ ಮಾಡು, ಪಾರ್ ಮಾಡು ಎಂಬುದಾಗಿ. ಇಲ್ಲಿ ದಾವೀದನು ಕೂಡ ನಮಗೆ ಒಂದು ಒಳ್ಳೆ ಎಕ್ಸಾಂಪಲ್ ಆಗಿ ಕಾಣಿಸ್ತಾ ಇದ್ದಾನೆ. ನಾನು ಏನು ದೇವರ ಸನ್ನಿಧಿಯಲ್ಲಿ ಏನ್ ಬೇಡಿಕೊಂಡಿದ್ದನು ಅದನ್ನೆಲ್ಲ ದೇವರು ನನ್ನ ಜೀವಿತದಲ್ಲಿ ನೆರವೇರಿಸಿ ನನ್ನ ಕಷ್ಟದಲ್ಲಿದ್ದಾಗ ನನಗೆ ಏನ್ ಮಾಡಿದ್ದಾನೆ, ಸಹಾಯಕನಾಗಿ ನಿಂತಿದ್ದಾನೆ ಎಂಬುದಾಗಿ ದಾವೀದು ನಮಗೊಂದು ಧೈರ್ಯವನ್ನು ಕೊಡ್ತಾ ಇದ್ದಾನೆ. ಪ್ರಿಯ ಜನರೇ, ಇವತ್ತು ಕೂಡ ನಾವು ಈ ಸಭೆಯಲ್ಲಿ ಬಂದಿದ್ದೇವೆ, ಒಂದು ಉದ್ದೇಶದಿಂದ ನಾವು ಬಂದಿದ್ದೇವೆ. ಸೊ ಇವತ್ತು ನಾವು ಏನ್ ಅನ್ಕೊಂಡಿದ್ದೀವೋ, ಏನ್ ಮನವಿ ನಾವು ದೇವರ ಮುಂದೆ ಇಟ್ಟಿದ್ದೆವು, ಯಾವ ರೀತಿಯಾಗಿ ದಾವೀದನ ಜೀವಿತದಲ್ಲಿ ನೆರವೇರಿತೋ ಅದೇ ರೀತಿಯಾಗಿ ಇವತ್ತು ಕೂಡ ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ ಎಂಬುದಾಗಿ ನಾವು ಏನ್ ಮಾಡೋಣ, ನಂಬೋಣ. ಅದೇ ರೀತಿಯಾಗಿ ವಚನ 5 ಹೇಳ್ತಾ ಇದೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಯಾರಾದ್ರೂ ದೇವರನ್ನ ದೃಷ್ಟಿಸಿ ನೋಡ್ತಾರೋ ಅವ್ರಿಗೆ ಏನಾಗೋದಿಲ್ಲ, ಅವರ ಜೀವಿತದಲ್ಲಿ ನಿರಾಶೆ ಇರೋದಿಲ್ಲ, ನಿರುತ್ಸಾಹ ಇರೋದಿಲ್ಲ. ಎಲ್ಲರ ಮುಖ ಏನಾಗುತ್ತೆ, ಪ್ರಕಾಶ ಉಳ್ಳದಾಗಿರುತ್ತೆ. ಕೀರ್ತನೆ 121 ಬರಿತಾ ಇದೆ, ಹೇಳ್ತಾ ಇದ್ದಾನೆ ಕೀರ್ತನೆಗಾರರು, ನನ್ನ ಸಹಾಯವು ಭೂಮಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ಬರ್ತಾ ಇದೆ. ನಾನು ಆಕಾಶದ ಕಡೆಗೆ ಏನ್ ಮಾಡ್ತಾ ಇದ್ದೀನಿ, ಕಣ್ಣೆತ್ತಿ ನೋಡ್ತಾ ಇದ್ದೀನಿ. ನಾನು ಯಾರನ್ನ ಕೇಳ್ತಾ ಇಲ್ಲ, ನನ್ನ ಪೇರೆಂಟ್ಸ್ನ ಕೇಳ್ತಾ ಇಲ್ಲ, ಅದೇ ರೀತಿಯಾಗಿ ನನ್ನ ಸಹಾಯಕರಾಗಿರೋ ಪೊಲಿಟಿಷಿಯನ್ಸ್ನ ಕೇಳ್ತಾ ಇಲ್ಲ, ಯಾರನ್ನು ಕೇಳ್ತಾ ಇದ್ದೀನಿ, ನಾನು ಯಾರನ್ನ ಕೇಳ್ತಾ ಇದ್ದೀನಿ, ದೇವರ ಕಡೆಗೆ ನಾನು ಕಣ್ಣೆತ್ತಿ ನೋಡ್ತಾ ಇದ್ದೀನಿ. ನನ್ನ ಸಹಾಯವು ಅಲ್ಲಿಂದಲೇ ಬರುತ್ತಾ ಇದೆ ಎಂಬುದಾಗಿ. ನಿಮ್ಮ ಪ್ರಾಬ್ಲಮ್ಮು ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ನೀವು ಇನ್ನೊಬ್ಬರ ಹತ್ರ ಹಂಚ್ಕೊಳ್ಳೋಕೆ ನೀವು ಇಷ್ಟಪಡದೇ ಇರ್ಬೋದು, ಆದ್ರೆ ಏನ್ ಮಾಡ್ರಿ, ಮೊಣಕಾಲೂರಿ ದೇವರ ಕಡೆಗೆ ನಿಮ್ಮ ದೃಷ್ಟಿಯನ್ನ, ನಿಮ್ಮ ಮನಸ್ಸನ್ನ ಇಟ್ಟು ದೇವರನ್ನ ಕೇಳ್ರಿ. ಸೊ ಅದು ನಿಮ್ಮ ಜೀವಿತದಲ್ಲಿ ನೆರವೇರುತ್ತದೆ ಎಂಬುದಾಗಿ ದಾವೀದನು ಒಬ್ಬ ಈ ಕೀರ್ತನೆ ಬರೆಯುವಾಗ ನಮಗೆ ಮಾದರಿಯಾಗಿ ತೋರಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ವರ್ಸ್ 6 ಹೇಳ್ತಾ ಇದೆ, ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆ ಇಡಲು ಯೆಹೋವನ ಕೇಳಿ ಎಲ್ಲಾ ಬಾಧೆಗಳಿಂದ ಬಿಡಿಸಿದನು ಎಂಬುದಾಗಿ. ಅಂದ್ರೆ ನಾವು 5ನೇ ವಚನದಲ್ಲಿ ನೋಡಿದಾಗ ನಾವೇನಾದ್ರೂ ದೇವರ ಸನ್ನಿಧಿಯಲ್ಲಿ ಕೇಳ್ತೇವೋ ಅದು 6ನೇ ವಚನದಲ್ಲಿ ಏನಾಗ್ತಾ ಇದೆ, ನೆರವೇರ್ತಾ ಇದೆ. ಅದರಿಂದ ನಾವು ಏನಾಗ್ತಿದೀವಿ, ಪಾರಾಗ್ತಿದೀವಿ ಎಂಬುದಾಗಿ. ಆಮೇಲೆ ವರ್ಸ್ 7 ಹೇಳ್ತಾ ಇದೆ, ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನ ದಂಗೆಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ ಎಂಬುದಾಗಿ. ನಾವು ಯಾವಾಗಲೂ ದೇವರಲ್ಲಿ ಭಯದಿಂದ ಭಕ್ತಿಯಿಂದ ಇರ್ತೀವೋ ಅವಾಗ ಏನಾಗುತ್ತಂದ್ರೆ ದೇವರು ತನ್ನ ದೂತರನ್ನ ನಮ್ಮ ಸುತ್ತಲೂ ಇರಿಸಿ ಏನ್ ಮಾಡ್ತಾನೆ, ನಮ್ಮ ಒಂದು ಕಷ್ಟದಿಂದ ದುಃಖದಿಂದ ಅದೇ ರೀತಿಯಾಗಿ ಅಪಾಯಗಳನ್ನ ನಮ್ಮನ್ನ ಏನ್ ಮಾಡ್ತಾನೆ, ಪಾರ್ ಮಾಡ್ತಾನೆ ಎಂಬುದಾಗಿ. ನಾವ್ ಎಲ್ಲಿಗೋದ್ರೂ ಕೂಡ ನಮ್ಗೆ ಏನಾಗೋದಿಲ್ಲ, ಅಪಜಯವಾಗೋದಿಲ್ಲ, ಜಯವಂತರಾಗಿ ನಾವು ಬರಲು ಸಾಧ್ಯವಾಗುತ್ತೆ ಎಂಬುದಾಗಿ. ವರ್ಸ್ 8 ಹೇಳ್ತಾ ಇದೆ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು ಎಂಬುದಾಗಿ. ಅದೇ ರೀತಿಯಾಗಿ ಯೆಹೋವನ ಜನರೇ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ, ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ ಎಂಬುದಾಗಿ. ಹೌದು, ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಒಬ್ಬ ಕುರುಬನಾಗಿ ಆತನಿಗೆ ಅನ್ಎಜುಕೇಟೆಡ್ ಆಗಿರ್ಬೋದು, ಓದಕ್ಕೆ ಬರದೇ ಇರ್ಬೋದು, ಆದ್ರೆ ಕೂಡ ಆತನು ಬ್ಯೂಟಿಫುಲ್ ಆಗಿ ಈ ಒಂದು ಕೀರ್ತನೆಯನ್ನು ಬರಿತಾ ಇದ್ದಾನೆ. ಆತನು ಯೆಹೋವನನ್ನು ದೇವರನ್ನ ಏನ್ ಮಾಡಿದಾನ, ಆತನು ಅನುಭವದಿಂದ, ಇಂಗ್ಲಿಷಲ್ಲಿ ಹೇಳ್ತಾ ಇದೆ ಐ ಟೇಸ್ಟ್, ಅಂದ್ರೆ ನಾನು ಏನ್ ಮಾಡಿ ರುಚಿಯಾಗಿ ನೋಡಿದ್ದೀನಿ ಎಂಬುದಾಗಿ. ಅಂದ್ರೆ ನಾವು ಮನೆಯಲ್ಲಿ ಹೋಳಿಗೆ ಮಾಡಿದ್ರೆ ಕೇಳ್ತಾರೆ ರುಚಿಯಾಗಿದೆನಾ ಇಲ್ವಾ ಅಂತ ಎಂಬುದಾಗಿ. ಸ್ವಲ್ಪ ಸಲ ಅದೇನಾಗಿರುತ್ತೆ, ರುಚಿಯಾಗಿರುತ್ತೆ, ಸ್ವಲ್ಪ ಸಲ ಬೆಲ್ಲ ಆದ್ರೂ ಏನಾದ್ರೂ ಒಂದು ಕಡಿಮೆ ಆಗಿರುತ್ತೆ. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ ದಾವೀದನು, ನಾನು ಯೆಹೋವನನ್ನ ದೇವರನ್ನ ಏನ್ ಮಾಡಿದ್ದೀನಿ, ರುಚಿಯಾಗಿ, ನನ್ನ ನಾಲಿಗೆಗೆ ಅಷ್ಟು ರುಚಿಯಾಗಿ ದೇವರು ಕಂಡಿದ್ದಾನೆ. ನಾಲಿಗೆ ಮೀನ್ಸ್ ನನ್ನ ಮನಸ್ಸಿಗೆ ಎಂಬುದಾಗಿ. ಸೊ ಆತನು ದೇವರಲ್ಲಿ ಭಯದಿಂದ ಭಕ್ತಿಯಿಂದ ಎಲ್ಲಿ ಹೋದ್ರು ಕೂಡ ದೇವರನ್ನ ಆತನ ಏನ್ ಮಾಡಲಿಲ್ಲ, ಬಿಟ್ಕೊಡ್ಲಿಲ್ಲ. ಆಕಿಷನ ಸಂಸ್ಥಾನದಲ್ಲಿ ಇದ್ದಾಗ ಕೂಡ ಆತನ ದೇವರನ್ನ ಆರಾಧನೆ ಮಾಡಿದ. ಅದರಿಂದಾಗಿ ಆತನು ಹೊರಗಡೆ ಬರುವುದಕ್ಕೆ ಸಹಾಯ ಮಾಡಿದ ದೇವರು. ಸೊ ಲಾಸ್ಟ್ ವಚನ ಹೇಳ್ತಾ ಇದೆ, ಪ್ರಾಯದ ಸಿಂಹಗಳಾದ್ರೂ ಹೊಟ್ಟೆಗಿಲ್ಲದೆ ಹಸಿದವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ. ಸಿಂಹದ ಬಗ್ಗೆ ನಾವು ನೋಡ್ತಾ ಇದ್ರೆ, ಸಿಂಹ ಯಾವಾಗ್ಲೂ ಅದು ಕಾಡಿನ ರಾಜ, ಬೇಟೆಯ ರಾಜ ಎಂಬುದಾಗಿ ಕೀರ್ತಿ ಪಡೆದಿದೆ.
ಸಿಂಹ ಯಾವಾಗ್ಲೂ ಫ್ರೆಶ್ ಫುಡ್ನೇ ಆಶಿಸುತ್ತೆ, ಫ್ರೆಶ್ ಫುಡ್ನೇ ತಿನ್ನುತ್ತೆ. ಯಾರಾದ್ರೂ ಬಿಟ್ಟು ಹೋಗಿದ ಅಳಿಸಿದ ಫುಡ್ಡನ್ನ ಅದು ಯಾವಾಗ್ಲೂ ತಿನ್ನಲ್ಲ, ಬೇಟೆ ಮಾಡ್ಕೊಂಡೇ ತಿನ್ನುತ್ತೆ, ತನ್ನ ಕೈಯಾರ ತಾನು ಬೇಟೆಯಾಗಿದ್ದನ್ನೇ ತಿನ್ನುತ್ತೆ ಎಂಬುದಾಗಿ ಇಲ್ಲಿ ಕೀರ್ತನೆಕಾರರು ಹೇಳ್ತಾ ಇದ್ದಾನೆ. ಅದೇ ರೀತಿಯಾಗಿ ನಾವು ಕೂಡ ಯೆಹೋವನ ಸನ್ನಿಧಿಯಲ್ಲಿ ಏನ್ ಬೇಡಿಕೊಳ್ತೀವೋ ನಮಗ್ ಕೂಡ ಸಿಂಹ ಒಂದು ವೇಳೆ ಸಿಂಹ ಆದ್ರೂ ಹೊಟ್ಟೆಗಿಲ್ಲದೆ ಹಂಗೆ ಇರ್ಬೋದು, ಬಟ್ ನಾವು ಏನ್ ಬೇಡಿಕೊಂತೀವೋ ಅದು ನೆರವೇರದೆ ನಾವು ಕೂಡ ಹೋಗೋದಿಲ್ಲ ಎಂಬುದಾಗಿ. ಅಂದ್ರೆ ನಾವು ಏನ್ ಸನ್ನಿಧಿಯಲ್ಲಿ ಏನೇನು ಮೊರೆ ಇಡ್ತೀವೋ ಅದೆಲ್ಲ ನಮ್ಮ ಜೀವಿತದಲ್ಲಿ ನೆರವೇರುತ್ತೆ ಎಂಬುದಾಗಿ ಕೀರ್ತನೆಗಾರನು ಈ ಒಂದು ದಿವಸದಲ್ಲಿ ನಮ್ಮೆಲ್ಲರನ್ನ ಎನ್ಕರೇಜ್ ಮಾಡ್ತಾ ಇದ್ದಾನೆ. ಸೊ ಇವತ್ತು ನಾನು ಜಸ್ಟ್ ನನಗೆ 10 minutes ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ನಾನು ಜಸ್ಟ್ ಇದನ್ನು ಹೇಳ್ಬೇಕು ಅನ್ಕೊಂಡಿದ್ದೀನಿ. ಸೊ ನನ್ನ ಉದ್ದೇಶ ಅದೇ ರೀತಿಯಾಗಿ ಈ ಕೀರ್ತನೆಯಿಂದ ನಾವೇನು ಕಲ್ಕೊಂಡಿದೀವಿ ಅಂದ್ರೆ, ನಾವು ಏನ್ ಸನ್ನಿಧಿಯಲ್ಲಿ ಬೇಡಿಕೊಳ್ತೀವೋ, ದೇವರ ಮುಂದೆ ಏನ್ ಮೊರೆ ಇಡ್ತೀವೋ ಅದೆಲ್ಲವನ್ನು ಭಯದಿಂದ ಭಕ್ತಿಯಿಂದ ಇಟ್ಕೊಂಡು ಅದು ಒಂದು ಸಲ ಮಾತ್ರವಲ್ಲದೆ ಕೇಳದೆ ನೆರವೇರುವವರೆಗೂ ನಾವು ಕೇಳ್ತಾನೆ ಇದ್ರೆ ದೇವರು ನಮ್ಮ ಜೀವಿತದಲ್ಲಿ ನೆರವೇರಿಸ್ತಾನೆ. ಯಾವ ರೀತಿಯಾಗಿ ದಾವಿದನನ್ನು ಆ ಒಂದು ಪ್ರಾಬ್ಲಮ್ ನಿಂದ ಪಾರ್ ಮಾಡಿದನು, ಅದೇ ರೀತಿಯಾಗಿ ನಮ್ಮನ್ನು ಕೂಡ ಪ್ರತಿಯೊಂದು ಕಷ್ಟದಿಂದ ದೇವರು ಪಾರ್ ಮಾಡ್ತಾನೆ. ಅದೇ ರೀತಿ 2ನೇ ವಚನ ಹೇಳ್ತಾ 3ನೇ ವಚನ ಹೇಳ್ತಾರೆ, ನನ್ನೊಡನೆ ಯೆಹೋವನನ್ನು ಕೊಂಡಾಡಿದೆ. ಸೊ ನಾವು ಮಾತ್ರ ರಕ್ಷಣೆ ಹೊಂದೋದಲ್ಲದೆ ಎಲ್ಲರೂ ಕೂಡ ದೇವರ ಸನ್ನಿಧಿಗೆ ಕರ್ಕೊಂಬರೋಣ. ಎಲ್ಲರನ್ನು ಕೂಡ ಈ ಒಂದು ದೇವರ ಒಂದು ರುಚಿಯನ್ನು ಅವರು ಕೂಡ ಅವರ ಜೀವಿತದಲ್ಲಿ ನಮ್ಮ ಜೀವಿತದಲ್ಲಿ ಯಾವ ರೀತಿಯ ಅದ್ಭುತಗಳನ್ನು తర్వాత ಹೀಲಿಂಗ್ ಅನ್ನು ಸ್ವಸ್ಥತೆಯನ್ನು ಮಾಡಿದನು, ಅವರು ಕೂಡ ಆ ಹೀಲಿಂಗ್ ಸ್ವಸ್ಥತೆಯನ್ನು ಅದ್ಭುತಗಳನ್ನು ತಮ್ಮ ಜೀವಿತದಲ್ಲಿ ಅವರು ಕೂಡ ಅನುಭವಿಸುವುದಕ್ಕೆ ನಾವು ಮಾದರಿಯಾಗಿರೋಣ ಎಂಬುದಾಗಿ ಈ ಚಿಕ್ಕ ಮೆಸೇಜ್ ಅನ್ನು ದೇವರು ನಮ್ಮೆಲ್ಲರ ಆತ್ಮಗಳನ್ನ ಅವಕ್ಕಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೆನ್. ಸೃಷ್ಟಿಸಿದ ಸರ್ವಶಕ್ತಿಯಾದ ದೇವರೇ ಯೇಸಪ್ಪ, ನಿನ್ನ ವಂದನೆಗಳ ಸ್ತೋತ್ರಗಳ ನಮಸ್ಕಾರ ಪ್ರಣತುಗಳ ಕರ್ತನೆ. ಅಪ್ಪ, ಕೀರ್ತನೆಗಳು 34 1ರಿಂದ 10ನೇ ವಚನ ಪ್ರಕಾರ ನಮ್ಮ ಸಂಗ ನೀವು ಮಾತಾಡಿ ನಮ್ಮ ನಡೆಸಿದಕ್ಕೋಸ್ಕರವಾಗಿ ಸ್ತೋತ್ರಗಳ ಕರ್ತನೆ. ದಾವಿದನ ದೇವರೇ, ಯಾವ ರೀತಿಯಾಗಿ ದಾವಿದನನ್ನು ಕಷ್ಟಗಳಿಂದ ಪಾರು ಮಾಡಿ ಕರ್ತನೆ ಅಪ್ಪ, ನಿನ್ನ ಬಗ್ಗೆ ತಿಳಿದುಕೊಳ್ಳುವಂತ ಒಂದು ಕೃಪೆಯನ್ನು ಆತನೇ ನಿನ್ನ ಅನುಗ್ರಹಿಸಿದ ಪ್ರಕಾರವೇ ಈ ದಿವಸದಂದು ಕರ್ತನೆ ನಮ್ಮೆಲ್ಲರಿಗೂ ಕರ್ತನೆ ಅಪ್ಪ ಅದನ್ನು ತಿಳಿದುಕೊಳ್ಳುವ ಒಂದು ಕೃಪೆಯನ್ನು ನಮಗೆ ಅನುಗ್ರಹಿಸಿದಕ್ಕೋಸ್ಕರವಾಗಿ ನಿನಗೆ ಸ್ತೋತ್ರಗಳು ಯೇಸಪ್ಪ. ಮುಂದಿನ ವಾಕ್ಯ ಭಾಗವನ್ನು ನಿನ್ನ ಪಾದದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ ಕರ್ತನೆ. ನೀವು ಸಹಾಯ ಮಾಡಿ ನಡೆಸಿರಿ, ಬಲಪಡಿಸಿರಿ ಯೇಸಪ್ಪ. ನಮ್ಮ ಬಲಹೀನತೆ ನಿನಗೆ ಗೊತ್ತುಂಟು ಯೇಸಪ್ಪ, ಬಲಹೀನತೆಯನ್ನು ಎಲ್ಲವನ್ನು ತೊಲಗಿಸಿರಿ ಕರ್ತನೆ ಅಪ್ಪ. ನಮ್ಮನ್ನು ಕೂಡ ಕರ್ತನೆ ಅಪ್ಪ, ಯಾವ ರೀತಿಯ ಪ್ರಾಯದ ಸಿಂಹಗಳಾದ್ರೂ ಕರ್ತನೆ ಕೊರತೆಯಿಂದ ಇರ್ಬೋದು ಕರ್ತನೆ, ಆದ್ರೆ ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ಇರುವಂತ ನಾವುಗಳು ಕರ್ತನೆ ಯಾವ ಕೊರತೆ ಇಲ್ಲದೆ ಕರ್ತನೆ ಇರುತ್ತೇವೆ ಎಂಬುದಾಗಿ ನಿಮ್ಮ ವಾಕ್ಯದ ಮೂಲಕವಾಗಿ ನಮ್ಮ ಸಂಗ ನೀವು ಮಾತಾಡಿದಕ್ಕೋಸ್ಕರವಾಗಿ ಸ್ತೋತ್ರಗಳು ಕರ್ತನೆ ಅಪ್ಪ. ನೀವು ಸಹಾಯ ಮಾಡಿ ನಡೆಸಿರಿ, ಬಲಪಡಿಸಿರಿ. ಈ ಚಿಕ್ಕ ಮನವಿ ಪ್ರಾರ್ಥನೆಯನ್ನು ನಜರೇತನ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಮ ತಂದೆ.